ಹಲೋ, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಳ್ಳಿ ಸ್ಟೈಲ್ ಹಾಗೆಯೇ ಮಂಡ್ಯ ಸ್ಟೈಲಾಗಿ ಉಪ್ಪು ಸಾಂಬಾರು ಯಾವ ರೀತಿ ಮಾಡೋದು, ಅದು ಸೊಪ್ಪು ಉಪ್ಪು ಸಾಂಬಾರು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಫುಲ್ಲು ನೋಡಿ. ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ತಡ ಯಾಕೆ, ಬಿರುಬಿನ್ನೆ ಅಂದರೆ ಬೇಗ ಮಾಡೋಣ ಬನ್ನಿ. ಈಗ ನಾನು 3 ಒಲೆನೂ ಆನ್ ಮಾಡ್ಕೊಂಡಿದ್ದೀನಿ. ಒಂದರಲ್ಲಿ ರೈಸ್ ಇಟ್ಟಿದ್ದೀನಿ, ಒಂದರಲ್ಲಿ ಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ, ಹಾಗೆಯೇ ಒಂದು ಸೈಡಿಗೆ ನಾನು ತವಾನ ಇಟ್ಕೊಂಡಿದ್ದೀನಿ. ಬೇಳೆನ ಬೇಯೋದಕ್ಕೆ ಇಟ್ಬಿಟ್ಟು ಇಲ್ಲಿ ನಾನು ಉಪ್ಪು ಸಾಂಬಾರು ಖಾರ ಮಾಡೋದಕ್ಕೆ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ ಅಂತ ತವ ಮೇಲೆ ಹಾಕ್ಕೊಂಡಿದ್ದೀನಿ. ಒಂದು 12-13 ಮೆಣಸಿನ್ಕಾಯಿನ ಹಾಕ್ಕೊಂಡು ತವ ಮೇಲೆ ಅದಕ್ಕೆ ನಾವು ಒಂದಿಷ್ಟು ಹುಣಸೆಹಣ್ಣು, ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ಹುರ್ಕೊಳ್ಬೇಕು. ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಖಾರ ತುಂಬಾ ಇಷ್ಟ ಆಗುತ್ತೆ. ನಮ್ಮನೆಯಲ್ಲಂತೂ ನಾನು ಮಾಡೋ ಖಾರ, ಉಪ್ಪು ಸಾಂಬಾರು ಖಾರ ಎಲ್ರಿಗೂ ಫೇವ್ರೆಟ್. ಅದನ್ನೇ ಎಲ್ಲ ರೊಟ್ಟಿಗೆ, ಚಪಾತಿಗೆ ಎಲ್ಲನೂ ಹಾಕೊಂಡು ತಿಂತಾರೆ. ಉಪ್ಪು ಸಾಂಬಾರು ಖಾರನ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಲ್ಲ, ಒಮ್ಮೆ ಆ ರೀತಿ ಮಾಡಿ ನೋಡಿ. ಓಕೆ, ಈಗ ಚೆನ್ನಾಗಿ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ ಬನ್ನಿ. ಹಾಗೆಯೇ ಸುಮಾರು ಜನ ನನ್ನ ಸಬ್ಸ್ಕ್ರೈಬರ್ಸ್ ಇಲ್ಲದಂತಲೇ ನೋಡ್ತಾ ಇದ್ದೀರಾ ವಿಡಿಯೋನ. ಪ್ಲೀಸ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಹಾಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಓಕೆನಾ? ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಎಂಡ್ವರೆಗೂ ನೋಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಈಗ ಸಿಮ್ಮಲ್ಲೇ ಹಾಕ್ಕೊಂಡು ಚೆನ್ನಾಗಿ ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ. ಹಳ್ಳಿ ಆಗಿರೋದ್ರಿಂದ ಉಪ್ಪು ಸಾಂಬಾರು ಆವಾಗವಾಗ ಮಾಡ್ತಾನೆ ಇರ್ತೀವಿ. ಹಳ್ಳಿ ಅಂದರೆ ಹಳ್ಳಿ ಥರನೇ ಅಲ್ಲ, ಅರ್ಧ ಹಳ್ಳಿ ಅರ್ಧ ಸಿಟಿ, ಅದರ ಮಧ್ಯೆ ಇರೋದು. ಓಕೆ, ಮಂಡ್ಯ ಆಗಿರೋದ್ರಿಂದ ಮಂಡ್ಯ ಸ್ಟೈಲ್ ಅಡುಗೆ ಮಾಡ್ದಂತೆ ಇರೋಕ್ಕಾಗಲ್ಲ ಅಲ್ವಾ. ಮಂಡ್ಯ ಹುಡುಗಿಯಾಗಿ, ಅದು ಮಂಡ್ಯ ಜನತೆಯಾಗಿ, ಜನ ಆಗಿ ಉಪ್ಪು ಸಾಂಬಾರು ಕಾಮನ್ನು. ಅದರಲ್ಲೂ ರಾಗಿ ಮುದ್ದೆ, ಬಸ್ಸಾಂಬಾರಂತೂ ಫೇವ್ರೆಟ್ ಎಲ್ರಿಗೂ. ಅದೊಮ್ಮೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಈಗ ಉಪ್ಪು ಸಾಂಬಾರು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ. ಇದೇ ರೀತಿಯಾಗಿ ಚೆನ್ನಾಗಿ ಮೆಣಸಿನ್ಕಾಯಿನ ಮೆಣಸಿನ್ಕಾಯಿ ಕಪ್ಪು ಬರೋ ರೀತಿಯಾಗಿ ಹುರ್ಕೊಳ್ಬೇಕು. ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಓಕೆ, ಇದನ್ನು ಚೆನ್ನಾಗಿ ಹುರ್ಕೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕು. 3 ಗ್ಯಾಸ್ ಸ್ಟವ್ ಇರೋದ್ರಿಂದ, 3 ರೀತಿಯ ಗ್ಯಾಸ್ ಸ್ಟವ್ ಇರೋದ್ರಿಂದ ಈಸಿಯಾಗಿ ಬೇಗನೆ ಮಾಡ್ಬೋದು ಅಡುಗೆನ. ನೋಡಿ, ಒಂದರಲ್ಲಿ ರೈಸ್ಗೆ ಇಟ್ಟಿದ್ದೀನಿ, ಒಂದರಲ್ಲಿ ಬೇಳೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ, ಒಂದರಲ್ಲಿ ಖಾರ ಮಾಡ್ಕೊಳ್ಳೋಕ್ಕೆ ಎಲ್ಲನೂ ಹುರ್ಕೊಳ್ತಾ ಇದ್ದೀನಿ. ಕ್ವಿಕ್ಕಾಗಿ ಆಗಿಬಿಡುತ್ತೆ, ಈಸಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಇದನ್ನು ಚೆನ್ನಾಗಿ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ನಾನು ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಗ್ಯಾಸ್ನ ಆಫ್ ಮಾಡಿ, ಬೇಗ ಉರಿಯೋ ಗ್ಯಾಸ್ಗೆ ನಾನು ಕುಕ್ಕರ್ನ ಇಟ್ಕೊತಾ ಇದ್ದೀನಿ. ಬೇಗ ಆಗಬೇಕಲ್ಲ, ಅದು ಕಮ್ಮಿ ಉರಿ, ಅದಕ್ಕೋಸ್ಕರ ಈ ಕಡೆ ಇಟ್ಕೊಂಡೆ ಅಷ್ಟೆ. ಓಕೆ, ಈಗ ನಾನು ಇಲ್ಲಿ ಬೇಳೆನ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದಿನ್ನೂ ಕುದೀತಾ ಇಲ್ಲ, ಅದು ನಿಧಾನಕ್ಕೆ ಕುದೀಲಿ. ಈಗ ನಾವು ಉಪ್ಪು ಸಾಂಬಾರು ಖಾರನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ,
ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಈಗ ಸೊಪ್ಪು ತೊಳ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ಹಾಗೆ ಕಿರಿಕಿರಿ ಸೊಪ್ಪು ಎರಡನ್ನೂ ಅರ್ಧ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಅವೆರಡೇ ತಗೊಂಬಂದಿದ್ದು. ಅದನ್ನೇ ಈಗ ಚೆನ್ನಾಗಿ 4ರಿಂದ 5 ಸಲ ವಾಶ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊತಾ ಇದ್ದೀನಿ. ಈಗ ಸಾಂಬಾರು ಬೇಳೆ ಕುದೀತಿದೆ. ಈಗ ನಾವು ತೊಳೆದು ಇಟ್ಕೊಂಡಿದ್ವಲ್ಲ ಸೊಪ್ಪು, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೀವು ನೋಡಿ ಕುದೀತಾ ಇದೆ. ಈಗ ಯಾವತ್ತೂ ಕುಕ್ಕರಿಗೆ ಹಾಕೋಕ್ಕೆ ಹೋಗ್ಬೇಡಿ, ಉಪ್ಪು ಸಾಂಬಾರು ಟೇಸ್ಟೇ ಹೊರಟೋಗುತ್ತೆ. ಈ ರೀತಿಯಾಗಿ ಒಂದು ಬೋಚಲೆ ಮಾಡಿ ಚೆನ್ನಾಗಿ ಬರುತ್ತೆ. ಈಗ ಕುದೀತಾ ಇದೆ. ಈಗ ತೊಳೆದಿದ್ದಂಥ ಸೊಪ್ಪನ್ನ ಹಾಕ್ಕೊಳ್ಳೋಣ. ಚೆನ್ನಾಗಿ 4ರಿಂದ 5 ಸಲ ತೊಳ್ಕೊಂಡಿದ್ದೀನಿ. ಅದರಲ್ಲಿ ಮಣ್ಣು ಇರುತ್ತೆ, ಚೆನ್ನಾಗಿ ತೊಳ್ಕೊಳ್ಳಿ. ನಿಮ್ಮ ಮನೇಲಿ ಎಷ್ಟು ಜನ ಈ ರೀತಿಯಾಗಿ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೂ ಖುಷಿಯಾಗುತ್ತೆ. ನಮ್ಮ ಸ್ಟೈಲ್ ಅಡುಗೆನೂ ಮಾಡ್ತಾಯಿದ್ದೀರಲ್ಲ ಅಂತ ಹೆಮ್ಮೆ ಇರುತ್ತೆ. ಮಂಡ್ಯ ಅಂದರೆ ಫೇಮಸ್ ರೀ, ರಾಗಿ ಮುದ್ದೆ ಹಾಗೆಯೇ ಉಪ್ಪು ಸಾಂಬಾರು, ಬಸ್ಸಾಂಬಾರು, ಈ ಮೂರೇ ಫೇವ್ರೆಟ್ ಆಗಿರುತ್ತೆ. ಅದೇ ಜಾಸ್ತಿ ಕೂಡ ಮಾಡೋದು ಮಂಡ್ಯದ ಕಡೆ ಎಲ್ಲ. ಅದಕ್ಕೆ ಮಂಡ್ಯ ಹುಡುಗಿಯಾಗಿ ಉಪ್ಪು ಸಾಂಬಾರು ತೋರಿಸ್ದಂತೆ ಇರೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಈಗ ಖಾರ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಅದೇ ಹುರ್ಕೊಂಡಿದ್ದಂಥ ಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ರುಬ್ಕೋಬೇಕು. ಇದನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದರಲ್ಲೇ ತೊಳ್ಕೊಂಡು ಉಪ್ಪು ಸಾಂಬಾರಿಗೆ ಹಾಕಬೇಕು. ನೋಡಿ ಖಾರನ ಎಲ್ಲನೂ ಎತ್ತಿಟ್ಕೊಂಡು ಅದಕ್ಕೆ ಜಾರ್ಗೆ ಸ್ವಲ್ಪ ನೀರನ್ನ ಹಾಕಿ ಉಪ್ಪು ಸಾಂಬಾರು ಮಾಡ್ತಿದ್ದೀವಲ್ಲ, ಸೊಪ್ಪು ಹಾಕಿದ್ವಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನು ಬಸ್ಕೋಬೇಕು. ನಾನಿಲ್ಲಿ ಬಸ್ಕೋತಾ ಇದ್ದೀನಿ ನೋಡಿ. ಸೊಪ್ಪು ಬೇರೆ ಸಾಂಬಾರೇ ಬೇರೆ ಮಾಡ್ಕೋತಾ ಇದ್ದೀನಿ. ಪಲ್ಯ ಮಾಡಬೇಕಲ್ಲ, ಸೊಪ್ಪಿನ ಪಲ್ಯ, ಅದಕ್ಕೋಸ್ಕರನೇ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಬರೀ ಸಾಂಬಾರನ್ನೇ ಸಪ್ರೇಟ್ ಮಾಡ್ಕೋಬೇಕು, ಬೇಳೆ ಸೊಪ್ಪನ್ನ ಸಪ್ರೇಟ್ ಮಾಡ್ಕೋಬೇಕು. ಓಕೆ, ಸೊಪ್ಪು ಇದ್ದೇ ಇರುತ್ತೆ ಎಲ್ಲರ ಮನೇಲೂ, ಅದನ್ನು ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ರೈಸ್ ಆಗಿದೆ ಈ ಕಡೆ. ಈಗ ಸಾಂಬಾರು ರೆಡಿ ಆಯಿತು. ಈಗ ಫಟಾಫಟ್ ಅಂತ ಒಗ್ಗರಣೆ ಹಾಕ್ಕೊಳ್ಬಿಡೋಣ. ಓಕೆ, ಈಗ ನಾನೊಂದು ಬಾಣಲಿನ ಇಟ್ಕೋತೀನಿ. ಅದು ಕಾಯೋದಕ್ಕೆ ಇಟ್ಕೊಂಡು ಸ್ವಲ್ಪ 2ರಿಂದ 3 ಸ್ಪೂನ್ ಎಣ್ಣೆನ ಹಾಕೋತೀನಿ. ಅದು ಕಾದಾದ ನಂತರ ನಾವಿಲ್ಲಿ ಅದು ಕಾಯೋ ತನಕ ವೆಯ್ಟ್ ಮಾಡಿ, ಅದು ಕಾದಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೋತಾ ಇದ್ದೀನಿ. ಅದು ಚಿಟಪಟ ಅನ್ನುವಾಗ ಅಲ್ಲಿವರೆಗೂ ಬೇರೆ ಐಟಮ್ನ ಹಾಕೊಳ್ಳಿಕ್ಕೆ ಹೋಗಬೇಡಿ. ಅದು ಚಿಟಪಟ ಅಂದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಬೆಳೆಸಿ, ಹಾರೈಸಿ. ಫುಲ್ಲು ವೀಡಿಯೋ ನೋಡಿ ಗೈಸ್. ತುಂಬಾ ಟೇಸ್ಟಿಯಾಗಿ ಉಪ್ಪು ಸಾಂಬಾರು ಹಾಗೆ ಉಪ್ಪು ಸಾಂಬಾರು ಖಾರ ಹಾಗೆ ಪಲ್ಯ ಯಾವ ರೀತಿ ಮಾಡ್ತಾಯಿದ್ದೀವಿ ಅಂತ ಫುಲ್ ವೀಡಿಯೋ ನೋಡಿದ್ರೇ ಅರ್ಥ ಆಗೋದು. ಗ್ಯಾಪ್ ಕೊಟ್ಟು ನೋಡೋಕ್ಕೆ ಹೋಗಬೇಡಿ, ಫುಲ್ ವೀಡಿಯೋ ನೋಡಿ.
ಮಂಡ್ಯ ಸ್ಟೈಲ್ ಅಡುಗೆ ಆಗಿರೋದ್ರಿಂದ ಫುಲ್ಲು ವೀಡಿಯೋ ನೋಡಿದ್ರೇ ಅರ್ಥ ಆಗೋದಲ್ವಾ. ಹಾಗೆಯೇ ಇಲ್ಲಿ ಈರುಳ್ಳಿ ಕಂದು ಬಣ್ಣ ಬಂದಿತ್ತು. ಅದು ಕಂದು ಬಣ್ಣ ಬಂದಾದಮೇಲೆ 2-3 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಹುರ್ಕೊಳ್ಳೋಣ. ಚೆನ್ನಾಗಿ ಆದಮೇಲೆ ನಾವು ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ರುಚಿಗೆ ಸಾಲ್ಟು ನಾನು ಉಪ್ಪು ಸಾಂಬಾರಿಗೂ ಕೂಡ ಹಾಕಿದ್ದೀನಿ. ಸೊಪ್ಪು ಹಾಕಿದಾದಮೇಲೆ ಸಾಂಬಾರಿಗೂ ಕೂಡ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ. ಹಾಗೆ ಸೊಪ್ಪಿಗೆ ರುಚಿನೇ ಹಾಕಿಲ್ವಲ್ಲ ಮ್ಯಾಮ್ ಅಂತ ಹೇಳಬೇಡಿ, ಹಾಕಿದ್ದೀನಿ, ಸ್ಕಿಪ್ ಆಗಿದೆ ಅದು. ಈಗ ನಾವು ಸಪ್ರೇಟ್ ಮಾಡಿದಂಥ ಬೇಳೆ ಸೊಪ್ಪನ್ನ ಈಗ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊಪ್ಪು ಹಾಗೆ ಉಪ್ಪು ಹಿಡ್ದಿದೆ ಆಲ್ರೆಡಿ. ನಾನು ಹಾಕಿರೋದೀಗ ಈರುಳ್ಳಿಗೆ ಉಪ್ಪು ಹಿಡೀಲಿ ಅನ್ನೋಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನೋಡಿಬಿಟ್ಟು ಹಾಕೋತೀನಿ. ನೀವು ಕೂಡ ಅದೇ ರೀತಿಯಾಗಿ ಮಾಡಿ. ಓಕೆ, ಫಸ್ಟಿಗೆ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ, ಆಮೇಲೆ ರುಚಿ ಆಗುತ್ತೆ. ಓಕೆ, ಈಗ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಾಯಿ ತುರಿನ ಹಾಕೋತಿದ್ದೀನಿ. ಕಾಯಿ ತುರಿ ಜಾಸ್ತಿ ಹಾಕಿದಷ್ಟು ಟೇಸ್ಟಿಯಾಗಿರುತ್ತೆ ಗೈಸ್. ಸ್ವೇರ್, ಯಾವುದೇ ಪಲ್ಯ ಮಾಡಿ, ಈಗ ಬೆಂಡೆಕಾಯಿ ಪಲ್ಯ ಮಾಡಿ, ಅದಕ್ಕೂ ಜಾಸ್ತಿ ಕ್ವಾಂಟಿಟಿ ಕಾಯಿ ಹಾಕಿ ಕಾಯಿ ಉದುರಿಸಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಕುಂಬಳಕಾಯಿ ಪಲ್ಯ ಮಾಡ್ತೀರಾ, ಅದಕ್ಕೂ ಸಪ್ಪೆ ಪಲ್ಯ ಮಾಡಿದ್ರೆ ಮಾತ್ರ ಹೇಳ್ತಾ ಇರೋದು ಗೈಸ್. ಸಪ್ಪೆ ಪಲ್ಯ ಅಂತಾರೆ ನಮ್ಮ ಕಡೆ. ಅದೇ ಈರುಳ್ಳಿ ಟೊಮೊಟೊ ಹುರಿದ್ಬಿಟ್ಟು ಮಾಡ್ತೀವಲ್ಲ, ಅದೇ ರೀತಿ ಮಾಡಿದ್ರೆ ನಮ್ಮ ಕಡೆ ಸಪ್ಪೆ ಪಲ್ಯ ಅಂತ ಕರಿತೀವಿ. ಈ ರೀತಿ ಸೊಪ್ಪಿನ ಪಲ್ಯ ಮಾಡಿದಾಗ ಜಾಸ್ತಿ ಕ್ವಾಂಟಿಟಿ ಹಾಕಿ ಕಾಯಿನ ಹಾಕಿ ಚೆನ್ನಾಗಿ ಟೇಸ್ಟ್ ಕೊಡೋದೇ ಕಾಯಿ ಮತ್ತು ಈರುಳ್ಳಿ. ಸೊಪ್ಪಿಗೆ ಒಗ್ಗರಣೆಲಿ ಕಾಯಿ ಮತ್ತು ಈರುಳ್ಳಿನೇ ಟೇಸ್ಟ್ ಕೊಡೋದು ಅದರಲ್ಲಿ, ಅದಕ್ಕೋಸ್ಕರ ಹೇಳ್ತಿರೋದು. ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಿಲ್ಲ ಗೈಸ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋಸ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಒಂಚೂರು ಇಷ್ಟ ಆಗಿಲ್ಲ ಅಂತ ಹೇಳಿಬಿಡಿ, ಪರವಾಗಿಲ್ಲ. ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಬೇಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.